ಹಿಂದೆ ತಗೊಳ್ರಿ ಮೊಬೈಲ್ ನೋಡಿ ಹಿಂದೆ ಮೇಲೆ ತೆಗಿ ಮೊಬೈಲ್ ಬರ್ತಾ ಇದೆ. ಹಿಂದೆ ತಗೊಳ್ರಿ ಮೊಬೈಲ್ ನೋಡಿ ಹಿಂದೆ ಮೇಲೆ ತೆಗಿ ಮೊಬೈಲ್ ಬರ್ತಾ ಇದೆ. ನನಗೆ ಭಾಳ ಸುಮಾರು 50 ವರ್ಷಕ್ಕೂ ಹೆಚ್ಚುಗಳ ಕಾಲ ಸಂಬಂಧ ಸ್ನೇಹ ಇದ್ದಂಥ ಹಂಪ ನಾಗರಾಜ ಅವರ ಕುಟುಂಬ. ಹೆಣ್ಮಗಳು ಭಾಳ ಚಿಕ್ಕ ವಯಸ್ಸಿನಲ್ಲೇ ಸಾಹಿತ್ಯ ಕ್ಷೇತ್ರದಲ್ಲಿ ಇಬ್ಬರು ಕೂಡ ದಂಪತಿಗಳು ಬೆಳೆದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕನ್ನಡ ಸಾಹಿತ್ಯಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಅಧ್ಯಕ್ಷರು ಕೂಡ ಆಗಿದ್ದರು. ಸಾಹಿತ್ಯ ಇದಕ್ಕೆ ಅವರ ಸುಪುತ್ರ ಹರ್ಷ, ನಾನು ಆತ ಇಬ್ಬರು ಕೂಡ ಶಾಲೆಯಲ್ಲಿ ಜೊತೆ ಹೋಗಿದ್ದೆ. ಸ್ಕೂಲಲ್ಲಿ ವಿವಿಧದಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದವು. ಸೊ 50 ವರ್ಷಕ್ಕೂ ಹೆಚ್ಚು ಸಂಬಂಧ. ಅನೇಕ ಸಂದರ್ಭದಲ್ಲಿ ಜೊತೆಗೆ ನಾಗರಾಜಯ್ಯನವರು ಅವರು ಕೂಡ ಅಪಾರವಾದಂಥ ಜ್ಞಾನ ಭಂಡಾರವನ್ನೇ ಇಟ್ಕೊಂಡಂಥ ಒಬ್ಬ ಶ್ರೇಷ್ಠ ಸಾಹಿತಿ. ಸೊ ಆತ್ಮೀಯದಿಂದ ನನಗೆ ತಿಳಿದ ತಕ್ಷಣ ಎಲ್ಲ ಕೆಲಸಗಳ ಬಿಟ್ಟು ಇವತ್ತು ಅಂತಿಮ ದರ್ಶನ ಸರ್ಕಾರ ಪರವಾಗಿ ವೈಯಕ್ತಿಕವಾಗಿ ಮಾಡಬೇಕು ಅಂತ ಹೇಳಿ ಭಗವಂತ ಅವರು ಏನು ಹೋಗಿದ್ದಾರೆ, ಏನು ಇವತ್ತು ಕೂಡ ಎಲ್ಲ ದಾಖಲೆಗಳಲ್ಲಿ ಉಳ್ಕೊಂಡಿದ್ದಾರೆ, ಅನೇಕ ಭಾಷಣಗಳು ಇದೆ. ಸೊ ಧೈರ್ಯವಾಗಿ ಮಾತಾಡ್ತಿದ್ದಂಥ ಇಬ್ಬರು ಕೂಡ ನಿಜವಾಗ್ಲೂ ಒಂದು ವಿಶೇಷವಾದಂಥ ಗುಣ. ಇಡೀ ಅವರ ಕುಟುಂಬನೇ ವಿವಿಧ ರೀತಿಯಲ್ಲಿ, ಮಗ ಒಳ್ಳೆ ಆರ್ಕಿಟೆಕ್ಟು, ಮಗಳು ನಮ್ಮ ದೂರದರ್ಶನದಲ್ಲಿ ಇವತ್ತು ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಸೊ ನಾವೆಲ್ಲ ಅವರ ಪರವಾಗಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಮುಂದೊಂದು ದಿನದಲ್ಲಿ ಸರ್ಕಾರ ಕೂತ್ಕೊಂಡು ನಾವೇನು ಅವ್ರಿಗೆ